ಆರಂಭದಲ್ಲೇ DCIB ಅಲ್ಲಿ ತನಿಖಾ ಅಪರಾಧ ಗುಪ್ತವಾರ್ತಾ ದಳ ಅಂತ ಇರ್ತದೆ, ಅವರ ಹತ್ರ ಎಲ್ಲ ತುಂಬಾ ಪ್ರಯತ್ನ ಪಟ್ಟೆ. ಪಾಸ್ಪೋರ್ಟ್, ವೀಸಾ, ಅವರ ಒಂದು ಖಚಿತ ಮೂಲಗಳ ಪ್ರಕಾರ ಅವನು ಆ ಸಂದರ್ಭದಲ್ಲಿ ಆಗಸ್ಟ್ 31ರಂದೇ ನ್ಯೂಯಾರ್ಕಿಗೆ ಹೋಗಿದ್ದ. ಅಲ್ಲೇ ಅಂದ್ರೆ ಬೇಕಾದ ದಾಖಲೆಗಳಿದೆ, ATM ಅಲ್ಲಿ ಡ್ರಾ ಮಾಡಿದ್ದ ಹಣ. ಅದಾದ್ಮೇಲೆ ಇದು ಘಟನೆ ನಡೆದದ್ದು ಅಕ್ಟೋಬರ್ 9. ಅಂದ್ರೆ ಅಷ್ಟು ದಿನಗಳ ಕಾಲ ಅಲ್ಲೇ ಇರುವುದಕ್ಕೆ ಬೇಕಾದಷ್ಟು ದಾಖಲೆಗಳಿವೆ. ವೀಸಾದಲ್ಲೂ ಮತ್ತೆ ಪಾಸ್ಪೋರ್ಟ್ ದಾಖಲೆಗಳನ್ನು ಹಾಕಿದ್ದಾರೆ. ಹಾಗಾಗಿ ನೀವು ಅದನ್ನ ಟಚ್ ಮಾಡುವುದು ಅಂದ್ರೆ ಬೇಡ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲೇ ಅಂದ್ರೆ ನನಗೆ ಕೊಟ್ಟು 1 ವಾರದವರೆಗೆ ನಾನು ಕಾಯ್ದಿದ್ದೆ ಅಂತ ಹೇಳಿದ್ರೆ, ಒಂದು 10 ದಿನಗಳ ಒಳಗಾಗಿ ಅವರು ಆ ಪ್ಲಾನ್ ಅಲ್ಲಿ ಇದ್ರು. ನಿಶ್ಚಲ್ ಜೈನ್ ಹೆಸರನ್ನ ಹೇಳಬೇಕು ಅಂತ ಇದ್ದದ್ದು ಸ್ಪಷ್ಟ ಆಗ್ತದೆ. ಆದ್ರೆ ನನಗೆ ಅವಾಗಲೇ ಖಚಿತವಾದಂತ ಯಾವುದೇ ದಾಖಲೆಗಳು ಇಲ್ಲದೆ ಇರುವುದರಿಂದ, ಮತ್ತೆ ಆ ಸಂದರ್ಭದಲ್ಲಿ ಉದಯ್ ಜೈನ್, ಮಲ್ಲಿಕ್ ಜೈನ್ ಈ 3 ಜನರ ಹೆಸರಿರಲಿಲ್ಲ. ಇವರು ಅವರನ್ನ ಎಳೆದು ತರಬೇಕು ಎನ್ನುವ ಕಾರಣಕ್ಕಾಗಿ ಅವರು ಉದಯ್ ಜೈನ್, ಮಲ್ಲಿಕ್ ಜೈನ್ ಅನ್ನ ಯಾವುದು ಒಂದು ಟಿವಿ ವಾಹಿನಿಯ ಲೈವ್ ನಲ್ಲಿ, ಅದು ಗಂಟೆಗಳ ಕಾಲ ನಡೆದಂತ ಲೈವ್ ನಲ್ಲಿ ಅದನ್ನ ಬಹಿರಂಗಪಡಿಸ್ತಾರೆ. ಬಹಿರಂಗಪಡಿಸುವಾಗ ಅವರು ಹೇಳುದಂದ್ರೆ, ನನ್ನ ಮನಸ್ಸಿಗೆ ಬಂತು, ನಾನು ಹೇಳಿದೆ ಅಂತ. ಯಾವುದೇ ದಾಖಲೆಗಳಿಲ್ಲ. ಅಂದ್ರೆ ಅವರ ಉದ್ದೇಶ ಏನು ಸ್ಪಷ್ಟವಾಗಿತ್ತು ಹೇಳಿದ್ರೆ, ಈ 3 ಹೇಳಿದ್ರೆ ಅವರು ಬರ್ತಾರೆ ಎನ್ನುವ ಕಾರಣ. ಹೆಂಗೆ ಇಲ್ಲ ವಸಂತ್ ಕಿಳಿಯಾರ್ ಅವರೇ ನೋಡಿ, ಇವಾಗ ನಿಶ್ಚಲ್ ಅವ್ರದ್ದು ರೂಲ್ಡ್ ಔಟ್ ಅಂತಾನೆ ಅನ್ಕೊಳ್ಳೋಣ. ಈ 3 ಜನ ಇನ್ನು ಉಳಿದಂತಹ ಉದಯ್, ಧೀರಜ್, ಮಲ್ಲಿಕ್ ಅವರೇನೆ, ಇಲ್ಲ ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ, ಧೀರಜ್, ಉದಯ್, ಮಲ್ಲಿಕ್ ಅವರೇನೆ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೂ ಕೂಡ ಇವ್ರು ಹೆಂಗೆ ಧರ್ಮಾಧಿಕಾರಿಗಳಿಗೆ ಕನೆಕ್ಟೆಡ್? ಇವರೇನು ಕುಟುಂಬನೂ ಅಲ್ಲ, ಸಂಬಂಧಿಗಳು ಅಲ್ಲ, ಕೇವಲ ಜೈನ್ ಕಮ್ಯುನಿಟಿ ಅನ್ನೋ ಕಾರಣಕ್ಕೆ ಇವ್ರ ಪರವಾಗಿ ಧರ್ಮಾಧಿಕಾರಿಗಳು ನಿಲ್ಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಈ 3 ಜನರ ಹೆಸರನ್ನು ತರುವ ಹಿಂದಿನ ಉದ್ದೇಶ ಏನಿರಬಹುದು ಅಂತ? ಮೇಡಮ್, ಧರ್ಮಾಧಿಕಾರಿಗಳ ಕುಟುಂಬ ಒಂದು ಧಾರ್ಮಿಕ ಸಂಸ್ಥೆಯ ಒಂದು ಯಜಮಾನರು ಅಂತ ದೊಡ್ಡ ಒಂದು ವ್ಯವಸ್ಥೆಯನ್ನ ಯಾವುದೋ 3 ಜನರಿಗೋಸ್ಕರ ಬಲಿ ಕೊಡ್ಲಿಕ್ಕೆ ತಯಾರಿದ್ದಾರ? ನೋಡಿ, ಇವ್ರು 3 ಜನ ಹೇಳಿದ್ರು, 3 ಜನರದ್ದು ಬ್ಲಡ್ ಟೆಸ್ಟ್ ಆಗುತ್ತೆ, DNA ಟೆಸ್ಟ್ ಆಗುತ್ತೆ, ಮಂಪರು ಪರೀಕ್ಷೆ, ಬ್ರೈನ್ ಮ್ಯಾಪಿಂಗ್ ಆಗುತ್ತೆ, ಮೊಬೈಲ್ ಲೊಕೇಶನ್ ಟ್ರೇಸ್ ಆಗುತ್ತೆ, ಸುಳ್ಳು ಪತ್ತೆ ಪರೀಕ್ಷೆ ಆಗುತ್ತೆ, ಅದನ್ನ ದೃಢೀಕರಿಸುವಂತದ್ದು CBI. ಇಷ್ಟೆಲ್ಲ ಆದ್ಮೇಲೆ ಮತ್ಪುನವರನ್ನು ಸೇರಿಸಿ ಅಂತ ಹೇಳಿ ಅವರು ಏನು ರಿಟ್ ಪಿಟಿಷನ್ ಹಾಕಿದಾಗ ಹೈಕೋರ್ಟಿಗೆ ಹೋಗಿ ಅವರು ಅದನ್ನ ಕ್ಲಿಯರ್ ಮಾಡೋದು. ಇವ್ರು ಇಲ್ಲಿ ಹೊರಗಡೆ ಬಂದು ಬೊಗಳೆ ಹೇಳೋದೇನು ಗೊತ್ತಾ, ಇವ್ರು ನಮ್ಮೇಲೆ ತನಿಖೆ ಆಗಬಾರ್ದು ಅಂತ ಹೇಳಿ ಇವರು ಹೈಕೋರ್ಟಿಗೆ ಹೋದ್ರು ಅಂತ ಹೇಳಿ. ತನಿಖೆ ಆಗಿ ಈ ಸಾಕ್ಷಿಗಳನ್ನ ಏನು ಇದೆಲ್ಲ ಅವ್ರ ಮೇಲೆ ತನಿಖೆ ಮಾಡಿ ಅಂತ ಹೇಳಿದ ನಂತರ ಕೆಳ ಹಂತದ ಕೋರ್ಟ್ ಅಲ್ಲಿ ಅವ್ರದ್ದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ನಿರೂಪಿಸಲ್ಪಟ್ಟ ನಂತರವೂ ಕೂಡ ರಿಟ್ ಪಿಟಿಷನ್ ಹಾಕಿದಾಗ ಅದನ್ನ ಅವ್ರು ಪ್ರಶ್ನೆ ಮಾಡುವಂತದ್ದು. ಈಗ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಒಂದು ನಿಮಿಷ ಹೈಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ, ಇವ್ರು 3 ಜನರನ್ನ ತನಿಖೆಗೆ ಒಳಪಡಿಸಿದ್ವಿ ಅನ್ನೋದಕ್ಕೆ ಬೇಕಾದ ಪೂರಕ ದಾಖಲೆಗಳು ಕೋರ್ಟಿಗೆ ಸಿಕ್ಕೇ ಇಲ್ಲ. ಜನ ಈಗಲೂ ಪ್ರಶ್ನೆ ಮಾಡ್ತಿದ್ದಾರೆ, ಬ್ರೈನ್ ಮ್ಯಾಪಿಂಗ್ ಆಗಿದ್ರೆ ಅದ್ರ ಡಾಕ್ಯುಮೆಂಟ್ ಅಲ್ಲಿ ಯಾಕೆ ಅಟ್ಯಾಚ್ ಮಾಡಿಲ್ಲ? ಕೋರ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವ ಅಗತ್ಯ ಇಲ್ಲ ಅಂತಾನೆ ಕೋರ್ಟೇ ಬರೆಯೋದು. ಇವರು ಯಾವ ಜಡ್ಜ್ ಅಂತ ಹೇಳ್ತಾರೆ ಅದೇ ಜಡ್ಜ್ ಬರೆದಿರುವಂತದ್ದು. ನೋಡಿ, ಕ್ಲಿಯರ್ ಇದೆ, ಡಾಕ್ಯುಮೆಂಟ್ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡೋಣ. ಜಡ್ಜ್ ಬರೀತಾರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಇದೆ ಎವಿಡೆನ್ಸ್. ಈಗ ಇವರು ಯಾರು ಕೇಳ್ತಿರೋದು, ಆ ಪಾಲಿಗ್ರಾಫ್ ಟೆಸ್ಟ್ ಕೊಡಿ, ಅದು ನಮ್ಮ ಹತ್ರ ಜೇಬಲ್ ಇಟ್ಕೊಂಡು ಬರಕ್ಕಾಗತ್ತಾ? ಡಿಪಾರ್ಟ್ಮೆಂಟ್ ಕೋರ್ಟಿಗೆ ಕೊಟ್ಟಿರುತ್ತೆ, ಕೋರ್ಟ್ ಪರಿಗಣಿಸಿರ್ತದೆ. ಕೋರ್ಟಿಗೆ ಹೋಗ್ಲಿ, ಇವ್ರು ಅರ್ಜಿ ಹಾಕ್ಲಿ, ಇವ್ರದ್ದು ಆಗಲೇ ಇಲ್ಲ ಟೆಸ್ಟ್, ಹಾಗಿದ್ರೆ ಕೋರ್ಟ್ ನಮಗೆ ದಾಖಲೆಯನ್ನು ಒದಗಿಸಿಕೊಡ್ಲಿ, ಕೋರ್ಟ್ ಸತ್ಯವನ್ನ ಮರೆಮಾಚಿಸಿ ಸುಳ್ಳು ಈ ರೀತಿ ಬರ್ತಿದೆ ಅಂತ ಹೇಳಿ ಕೋರ್ಟ್ ಮೇಲೆ ಅಲಿಗೇಷನ್ ಮಾಡ್ಲಿ. ಇವರು ಕೋರ್ಟ್ ಕೊಡುತ್ತಾ ಇಲ್ವೋ ನೋಡೋಣ. ನನ್ನ ಹತ್ರ ತಗೊಂಡು ಕೊಡಪ್ಪ ಈಗ ಡಾಕ್ಯುಮೆಂಟ್ ಅಂತ ನಾನು ಕೊಡಕ್ಕಾಗ್ತದೆ? ಹರೀಶ್ ಅವರೇ, ಇವಾಗ ಕಾನೂನಾತ್ಮಕವಾಗಿ ಮತ್ತೆ ತನಿಖೆಯನ್ನ ಎದುರಿಸಲಿಕ್ಕೆ ನನಗೆ ಕಷ್ಟ ಆಗ್ತಿದೆ, ಹಾಗಾಗಿ ಅದಕ್ಕೊಂದು ಸ್ಟೇ ತರ್ತೀನೋ, ಸ್ಕ್ವಾಶ್ ಮಾಡಿಸ್ಕೊಳ್ತೀನೋ, ಅದಕ್ಕೊಂದು ಆಪ್ಷನ್ ಇದೆ ಅಂದಾಗ ಬಳಸ್ಕೊಂಡ್ರೆ ಅಪರಾಧ ಏನು? ಈಗ ಲೋವರ್ ಕೋರ್ಟ್ ನಲ್ಲಿ ವಿಚಾರಣೆ ಆಗಿದೆ, ಅವರು ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಡ ಅಂತ ಹೇಳಿ ಲೋವರ್ ಕೋರ್ಟ್ ಒಪಿನಿಯನ್ ಕೊಟ್ಟಾಗಿದೆ, ಮತ್ತೊಮ್ಮೆ ಹೈಕೋರ್ಟ್ ನ ಜಂಜಾಟ ಬೇಡ ಅಂತ ಹೇಳಿ ಈ 3 ಜನ ಹೋಗಿ ಆ ಒಂದು ಅರ್ಜಿಯನ್ನ ಸ್ಕ್ವಾಶ್ ಮಾಡಿಸ್ಕೊಂಡು ಬಂದಿದ್ದೆ ದೊಡ್ಡ ಅಪರಾಧ ಅಂತ ಹೇಳಿ ಚರ್ಚೆ ಆಗೋದು ಯಾಕೆ? ಮೇಡಮ್, ನಾನು ಮೊದಲನೇದಾಗಿ ವೀರೇಂದ್ರ ಹೆಗ್ಡೆ ಮತ್ತೆ ಅವ್ರ ಕುಟುಂಬದ ಮೇಲೆ ಯಾವುದೇ ರೀತಿಯ ಆರೋಪಗಳನ್ನ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಮಾಡೋದು ಇಲ್ಲ. ಮತ್ತೆ ಇವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಸುಮ್ಮನೆ ಬಂಡವಾದವನ್ನು ಕೂಡ ನಾನು ಮಾಡೋದಿಲ್ಲ. ಆದ್ರೆ ಒಂದ್ ವೇಳೆ ಅವರೇನಾದ್ರೂ ಅದರಲ್ಲಿ ಇದ್ರೆ ಶಿಕ್ಷೆ ಆಗಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತೀನಿ. ಮತ್ತೆ ಅವರೇನ ಇಲ್ಲ ಅಂತಂದ್ರೆ ಅವರನ್ನ ತೊಂದರೆ ಕೊಡಬಾರ್ದು, ಮತ್ತೆ ಅವ್ರ ಮೇಲೆ ತಪ್ಪಭಿಪ್ರಾಯ ಮೂಡಿಸೋ ತರದಲ್ಲಿ ನಾವು ಜನಗಳನ್ನ ಮಾಡಬಾರ್ದು ಅನ್ನುವಂಥದ್ದು ಕೂಡ ನನ್ನ ಒಂದು ವ್ಯೂ. ಆದ್ರೆ ಈಗ ಇವರು ಏನು ಲೋವರ್ ಕೋರ್ಟ್ ಅಲ್ಲಿ ಇವರು ಪರ ಆಗಿದೆ ಅನ್ನುವಂಥದ್ದೇನು ಪರೀಕ್ಷೆ ಕೆಲವು ಪರೀಕ್ಷೆಗಳಾಗಿದ್ದಾವೆ, ಇಷ್ಟೇ ಸಾಕು. ಸೊ ಮತ್ತೆ ಮರು ತನಿಖೆ ಆದೇಶ ಮಾಡಿದಾಗ ನಿಮ್ಗೆ ಹಿಂದೆನೆ ನಾವು ಏನು ಇಲ್ಲ ತಪ್ಪಿತಸ್ಥರಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ?
ನಿಮ್ಗೆ ಗೊತ್ತಿದೆ, ನಾನು ಕೊಡ್ತೀನಿ ಅದನ್ನ ಡಾಕ್ಯುಮೆಂಟ್ ಬೇಕಾದ್ರೆ. ಮರು ತನಿಖೆ ಅಂತ ಆದೇಶ ಬಂದಾಗ ಇವ್ರು ಯಾಕೆ ಮತ್ತೆ ಹೋಗಿ ಸ್ಟೇ ತಗೊಂಡ್ಬರ್ತಾರ ಮರು ತನಿಖೆಗೆ? ಯಾಕೆ ತಗೊಂಡ್ಬರ್ತಾರೆ ಮರು ತನಿಖೆಗೆ? ಸ್ಟೇ ತಂದಿದ್ದಾರೆ, ನಾನು ಕಾಪಿ ಕೊಡಬಲ್ಲೆ, ಸುಮ್ಮನೆ ಏನೇನೋ ಮಾತಾಡೋದಲ್ಲ ಇಲ್ಲಿ. ಸೊ ನಾನು ಡಾಕ್ಯುಮೆಂಟ್ ಕೊಡಬಲ್ಲೆ, ಆಯ್ತಲ್ಲ. ಸೊ ಮರು ತನಿಖೆಗೆ ಆದೇಶ ಇದ್ದಾಗ ಮರು ತನಿಖೆಗೆ ಹೋಗಿ ಇವರು ಸ್ಟೇ ತರ್ತಾರೆ. ಉದ್ದೇಶ ಏನು? ಸೊ ಜನಗಳಿಗೆ ಕಾಡುತ್ತೆ, ಇವ್ರು ತಪ್ಪಿಸ್ತರಿಲ್ಲ ಅಂದ್ರೆ ತನಿಖೆಯನ್ನು ಎದುರಿಸಲಿ. ಇವಾಗ ಇಷ್ಟು ಏನು ನಾಲ್ಕು ಅನಾಲಿಸಿಸ್ಗೆ ತಯಾರಿರುವಾಗ ಇವರು ಈ ಇದಕ್ಕೆ ಯಾಕೆ ನೀವು ತಯಾರಿಲ್ಲ? ಆಗ್ಲಿ ಬಿಡಿ ಅಂತಂದ್ರೆ ನಿಮ್ಮ ಮೇಲೆ ಗೌರವ ಹುಟ್ಟೋದು, ಆ ಸಂಸ್ಥೆ ಮೇಲೆ ಗೌರವ ಹುಟ್ಟೋದು, ಮತ್ತೆ ಆ ಹೆಸರುಗಳು ಯಾವ್ಯಾವ ಬರ್ತದೆ ಅವ್ರ ಮೇಲೆಲ್ಲ ಗೌರವ ಹುಟ್ಟೋದು. ಇವತ್ತು ಅದೇ ಒಂದು ಆಂಗಲ್ ಬೇರೆ. ಇದು ಇವ್ರನ್ನ ಹೆಸರನ್ನ ಯಾಕೆ ಬಳಸ್ತಾ ಇದಾರೆ? ಸೊ ನಾನು ಆ ಆಂಗಲ್ ನಲ್ಲಿ ಮಾತಾಡಕ್ ಹೋಗಲ್ಲ. ಆದ್ರೆ ಧರ್ಮಸ್ಥಳದ ಒಂದಷ್ಟು ಭೂಮಿ ಹಗರಣಗಳಿದ್ದಾವಲ್ಲ, ಒಂದಷ್ಟು ಬಡ್ಡಿ ದಂಧೆಯ ಹಗರಣಗಳಿದ್ದಾವಲ್ಲ, ಈ ವಿಚಾರವಾಗಿ ತನಿಖೆಗಳನ್ನಾಗಬೇಕು ಅಂತ ಹೇಳಿ ನಾವು ಇವತ್ತಿಗೂ ಕೂಡ ಒತ್ತಾಯಿಸ್ತೇವೆ. ಮತ್ತೆ ಧಾರ್ಮಿಕ ದತ್ತು ಇಲಾಖೆ ಅಡಿಯಲ್ಲಿ ಮತ್ತೆ ನೋಡಿ ಮೇಡಮ್, ಜನಗಳಿಗೆ ಏನು ಒಂದು ತಲೆಗೆ ತುಂಬ್ತಾ ಇದ್ದಾರೆ ಅಂತಂದ್ರೆ, ಈ ಎಡಪಂಥೀಯ ಹೋರಾಟಗಾರರು, ಒಂದಷ್ಟು ಪ್ರಗತಿಪರರು, ಒಂದಷ್ಟು ಬೇರೆ ಬೇರೆ ಜನ, ಇವರೆಲ್ಲರೂ ಕೂಡ ಧರ್ಮಸ್ಥಳವನ್ನ ಸರ್ಕಾರ ಕಬ್ಜೆಗೆ ಹೋಗ್ಲಿ, ಮುಜರಾಯಿ ಇಲಾಖೆಗೆ ಹೋಗ್ಲಿ ಅಂತೇಳಿ ಹೋರಾಟ ಮಾಡಿ. ಯಾವತ್ತೂ ನಾವು ಆ ರೀತಿ ಹೋರಾಟ ಮಾಡಿಲ್ಲ. ನಾವು ಕೇಳ್ತಿರೋದು ಏನು ಅಂತಂದ್ರೆ, ಸ್ಪಷ್ಟವಾಗಿ ಏನು ಸಾರ್ವಜನಿಕರ ದೇಣಿಗೆಯಿಂದ ನಡೀತಾ ಇರುವಂತ ಆ ಸಂಸ್ಥೆ, ನೀವು ವರ್ಷಕ್ಕೆ ಒಂದು ಬಾರಿ 57ರ ಅಡಿಯಲ್ಲಿ, ಧಾರ್ಮಿಕ ದತ್ತು ಇಲಾಖೆ 57 ಸೆಕ್ಷನ್ 57ರ ಅಡಿಯಲ್ಲಿ ನೀವಲ್ಲಿ ಒಂದು ವರದಿಯನ್ನ ಕೊಡಿ, ವರ್ಷಕ್ಕೆ ಎಷ್ಟು ಬಂದಿದೆ, ಎಷ್ಟು ಹೋಗಿದೆ ಅಂತ ಹೇಳಿ. ಕೊಡೋದಕ್ಕೆ ಸಮಸ್ಯೆ ಬಗ್ಗೆ ಪ್ರತ್ಯೇಕವಾಗಿ ಮತ್ತೆ ಪ್ರಶ್ನೆ ಕೇಳ್ತೀನಿ. ಸಮಸ್ಯೆ ಅಬ್ದುಲ್ ರಜಾಕ್ ಅವರು ಈ 3 ಜನ ಯಾರ ಮೇಲೆ ಆರೋಪ ಬಂತು ಅವರೇನೆ ಸಂತೋಷ್ ರಾವ್ನನ್ನ ಕರ್ಕೊಂಡು ಹೋಗಿ ನೋಡಿ ಕಳ್ಳ ಅಂತ ಕೊಟ್ಟಿದ್ದು ಕೂಡ ಬಹಳ ಅನುಮಾನ ಕಾರಣವಾಗ್ತಾ ಇದೆ. ಈ ವಿಚಾರದಲ್ಲೇನೆ ದೊಡ್ಡ ಅನುಮಾನ ಪ್ರಾರಂಭ ಆಗಿದ್ದು. ಔಟ್ ಆಫ್ ಆಲ್ ಇವ್ರು 3 ಜನಕ್ಕೆ ಸಂತೋಷ್ ರಾವ್ ಸಿಕ್ಕಿದ್ರ ಬಗ್ಗೆ ಅನುಮಾನ. ನೋಡಿ, ACMM ಕೋರ್ಟ್ ಬೆಂಗಳೂರು ಬರೀತದೆ, he further submits that they are not required for further investigation. PBSN Raju present and submitted that polygraph and brain mapping tests are conducted. ನೋಡಿ, ಆ 3 ಜನ ಏನು ಟು ದ ಸಸ್ಪೆಕ್ಟೆಡ್ ಅಕ್ಯೂಸ್ ನಂಬರ್ 1, 2, 3 ಅವ್ರು ಕೊಟ್ಟಿದ್ದಾರೆ. ಹಾಗೆ ಕೋರ್ಟ್ ಹೀಗೆ ಬರೆಯುತ್ತೆ ಜಡ್ಜ್ಮೆಂಟ್. ಇದು ಜಡ್ಜ್ಮೆಂಟ್ ಅನ್ನ ಯಾರಾದ್ರೂ ಕ್ವೆಶ್ಚನ್ ಮಾಡಿದ್ರು ಮಾಡ್ಲಿ ತಾಕತ್ತಿಲ್ಲ. ಸಿಕ್ಕಿದ್ದು ಇವ್ರಿಗೇನೆ. ಈ ಮೂವರೇ ಹೋಗ್ಬಿಟ್ಟು ಇವರೇ ಯಾರ ಮೇಲೆ ಅನುಮಾನ ಬಂದಿದ್ಯೋ ಅವರೇ ಹೋಗ್ಬಿಟ್ಟು ಇಲ್ಲ, ನಿಮಗ್ ಮಾಹಿತಿ ಇದ್ರೆ ಹೋಗ್ಬಿಟ್ಟಲ್ಲಿ ಕುತ್ಕೊಳ್ರಿ ಚೀಫ್ ಜಸ್ಟಿಸ್ ಜಾಗದಲ್ಲಿ. ಇಲ್ಲ ಬಂದ್ಬಿಟ್ಟು ವಾದ ಮಾಡ್ತಿದ್ದೀರಾ? ಇಲ್ಲ, ನಿಮಗ್ ಮಾಹಿತಿ ಇದೆ ಅಲ್ಲೋಗ್ಬಿಟ್ಟು ಕುತ್ಕೊಂಡ್ರಿ. ಎಲ್ಲ ನಿಮ್ಗೆ ತಿಳಿದಿರೋದು, ನೀವ್ ಹೇಳೋದೇ ಸತ್ಯ. ಇವಾಗ ನೀವ್ ಹೇಳೋದು ಎಲ್ಲರೂ ಒಪ್ಕೋಬೇಕು. ಇಲ್ಲ, ಹೋಗ್ಬಿಟ್ಟು ಕುತ್ಕೊಂಡ್ರಿ ನೀವು. ಚೀಫ್ ಜಸ್ಟಿಸ್ ಹಾಕ್ಬಿಡ್ರಿ ನೀವು. ಸುಮ್ಮನೆ ಯಾಕೆ ಬಂದಿದ್ದೀರಿ? ಬರೀ ಇವ್ರಿಗೆ ಗೊತ್ತಿರೋದು, ಇವ್ರಿಗೆ ಕೇಳಿ, ಇವ್ರಿಗೆ ಮಾತಾಡ್ಕೊಳ್ಳಿ. ಅನುಮಾನ ಅವ್ರ ಮೇಲೆ ಇತ್ತಲ್ವಾ, ಅವ್ರ ಕೈಗೆ ಸಿಗ್ಬೇಕಾಗಿತ್ತ ಸಂತೋಷ್ ರಾವ್? ಬೆಟ್ಟದ ಮೇಲೆ ಇವ್ರ ಕೈಗೆ ಸಿಗ್ಬೇಕಾಗಿತ್ತ? ಊರೆಲ್ಲ ಮಾತಾಡ್ತಿದೆ ಅಲ್ವಾ ಈಗ? ಅಲ್ಲ, ಅದರಲ್ಲಿ ಗೊಂದಲ ಇದೆ. ನಾನು ಕ್ಲಾರಿಟಿಯನ್ನ ಕೊಡ್ತೇನೆ. ಮತ್ತೆ ಇವ್ರಿಗೆ ಗೊತ್ತಾ ಅದು? ನೀವಿದ್ರ ಅಲ್ಲಿ ಡಾಕ್ಯುಮೆಂಟ್ ಅಲ್ಲ, ಹೇಳುವಂತದ್ದು ಅಲ್ಲ. ಅವ್ರ 3 ಜನ ಕೈಗೆ ಸಿಕ್ಕಿದಲ್ಲ, ಫಸ್ಟ್ ಗೆ ಹೇಳುವಂತದ್ದು ಹರೀಶ್ ಮಡಿವಾಳ ಹೇಳುವಂತದ್ದು. ಅವನನ್ನ ನಾನು ಸೌಜನ್ಯ ದತ್ತಿಗೆ ಮಾತನಾಡುವಾಗ ನೋಡಿದ್ದೇನೆ ಅಂತ ಹೇಳುವಾಗ ಅಲ್ಲಿ ಜನ ಇಟ್ಕೊಟ್ಕೊಂಡವರಾಗ ಆಗ ಅಲ್ಲಿ ಗಲಾಟೆಯಾಗಿ ಅವನಿಗೆ ಹೊಡೆಯುವಂತದ್ದು. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಗೊಂದಲವನ್ನ ನಾನು ಬಗೆಹರಿಸ್ತೇನೆ. ಏನು ಒಂದ್ಸರಿ ಇವರು ಹೆಸರು ಸೇರಿಸ್ತಾರೆ, ಇವರು ಮತ್ತೆ ಮರು ತನಿಖೆಗೆ ತಡೆ ಮಾಡ್ತಾರೆ ಅಂತ. ಅಲ್ಲಿ ಮರು ತನಿಖೆ ಎನ್ನುವ ಪ್ರಶ್ನೆಯೇ ಬರುವುದಿಲ್ಲ. 2016ರಲ್ಲಿ ಮೊಹಿತಿ ಅವರು, ಇವರ ಡಿಫೆನ್ಸ್ ಲಾಯರ್ ಅವರು, ಇವನಿಗೆ ನಮ್ಮ ಸಂತೋಷ್ ಅತ್ಯಾಚಾರ ಆರೋಪಿ ಸಂತೋಷ್ ರಾವ್ಗೆ ಜಾಮೀನು ಕೊಡಬೇಕು ಅಂತ ಅವರು ತುಂಬಾ ಸರಿ ಹಾಕ್ತಾರೆ, 1 ವರ್ಷದವರೆಗೆ. ಆಗ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಕ್ಷಿ ನಾಶ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಸಾಕ್ಷಿ ನಾಶ ಆಗ್ತದೆ ಮೊದಲಿಗೆ ಟ್ರಯಲ್ ಮಾಡಿಬಿಡಿ ಅಂತ ಹೇಳ್ತಾರೆ. ಆ ಟ್ರಯಲ್ ಮಾಡುವಾಗ 2010ರಲ್ಲಿ ಯಾರು 16 ಹೌದು, ಆ ಸಂದರ್ಭದಲ್ಲಿ ಆರಂಭಿಕವಾದ ಯಾರು ಅಥಾರಿಟಿಯನ್ನೆಲ್ಲ ಬಿಟ್ಟು ಯಾರು ಅವರು ಇದ್ದಾರೆ ಕುಟುಂಬದವರು ಅವರನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಸಂದರ್ಭದಲ್ಲಿ ಇವರೆಲ್ಲ ಹಾಸ್ಟೆಲ್ ಆಗ್ತಾರೆ. ಅಂದ್ರೆ ಹೇಳಿದ್ದೆಲ್ಲ ಯಾವುದು ಎಲ್ಲವನ್ನು ಉಲ್ಟಾ 2012ರಲ್ಲಿ ಹೇಳಿದ್ದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನ್ ಮಾಡಬೇಕಾಗಿತ್ತು? ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನ್ ಮಾಡಬೇಕಾಗಿತ್ತು? ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಮಾಡಿದ್ದು ಹೇಳಿದ್ರೆ, ಈ ವಿಚಾರವನ್ನೇ ತನಿಖೆ ಮಾಡಬೇಕಾಗಿತ್ತು. ಸಂತೋಷ್ ರಾವ್ ಅವರು ಸಿಬಿಐ ಕೊಟ್ಟದ್ದು, ಸಿಐಡಿ ಕೊಟ್ಟದ್ದು ಎಲ್ಲ ಇವ್ರು ಎಷ್ಟ 319 ಹಾಕಿ ಸೆಕ್ಷನ್ ಹಾಕಿ
ಈ 3 ಜನದ ಹೆಸರನ್ನ ಸೇರಿಸಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಅನಿವಾರ್ಯವಾಗಿ ಅಂದ್ರೆ ಇವರ ವಿಚಾರಣೆ ಮಾಡ್ತಾರೆ, ಆಗ ಮಕ್ಕಳ ಪರೀಕ್ಷೆ ಆಗ್ತದೆ. ಆವಾಗ ಅವರು ಏನು ಅದರಲ್ಲಿ ಏನು ಇಲ್ಲ ಅಂತ ಪ್ರೂವ್ ಆದ ಮೇಲೆ 2019ರಲ್ಲಿ ಮತ್ತೆ ಪುನಃ ಕುಸುಮಾವತಿಯವರ ಗಂಡ ಚಂದಪ್ಪ ಅವರು ಸೌಜನ್ಯ ತಂದೆ ಪುನಃ ಇವರ ಹೆಸರನ್ನ ಸೇರಿಸ್ತಾರೆ. ಒಮ್ಮೆ ಇಷ್ಟೆಲ್ಲ ಆದ್ಮೇಲೆ ಮತ್ತೊಮ್ಮೆ ಪುನಃ ಯಾಕೆ ಅಂತ ಅವರು ಅಂದ್ರೆ